ಹಾಯ್ ಹಾಲ್ ಇಲ್ಲಿ ನಮ್ಮ ಕೆನಡಾದಲ್ಲಿ ಫುಲ್ ಸ್ನೋ ಇದೆ. 1 ವೀಕಿಂದನು -15-17 ಇದೆ. ಸೊ ಅವತ್ತು ಒಂದಿನ ಮಕ್ಕಳಿಗೆ ಆಟ ಆಡಬೇಕು ಸ್ನೋಲಿ ಅನ್ಸಿದ್ದಕ್ಕೆ ಮಕ್ಕಳು ಕರ್ಕೊಂಡು ಔಟ್ಸೈಡ್ ಬಂದಿದ್ದೀನಿ. ಇನ್ನು ಪಾಪಕ್ಕೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು. ಲಾಸ್ಟ್ ಇಯರ್ ಚಿಕ್ಕ ಪಾಪು ಅಂತೇಳಿ ಸ್ನೋಲ್ಲಿ ಕರ್ಕೊಂಡೇ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ಅವ್ರ ಮಕ್ಕಳೆಲ್ಲ ಇಬ್ಬರೂ ಸ್ನೋಲ್ಲಿ ಆಟ ಆಡಿದ್ಮೇಲೆ ಮನೆಗೆ ಬಂದಮೇಲೆ ಯಾರಿಗೇ ಆಗಲಿ ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ ಇಲ್ಲ ಮಸಾಲೆ ಪೂರ ಆ ಥರ ತಿನ್ನಬೇಕು ಅನಿಸುತ್ತೆ ಅಲ್ವ. ನನ್ನ ಮಗ ನೋಡಿ ಜಾಮೂನು ಆಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾ ಇದ್ದೇನೆ. ಫಸ್ಟ್ ಟೈಮ್ ನಾನೇ ಇವನಿಗೆ ಹೇಳ್ಕೊಟ್ಟಿದ್ದು ಐಸ್ ಕ್ರೀಮ್ ಜಾಮೂನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮನೆಯಲ್ಲಿ ಜಾಮೂನು ಇದ್ದರೆ ನನಗದು ಬೇಕು ಅಂತ ಹೇಳ್ಬಿಟ್ಟು ಆ ಜಾಮೂನು ಮತ್ತು ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾ ಇದ್ದೇನೆ. ತುಂಬ ಚೆನ್ನಾಗಿದೆ ಅಂತೆ. ಸೊ ಒಂದ್ಸಲ ಇಷ್ಟ ಆದಮೇಲೆ ಮತ್ತೆ ಯಾವಾಗಲೂ ಕೇಳ್ತಾನೆ ಇರ್ತಾನೆ. ಜಾಮೂನು ಮಾಡಿದ್ರೆ ಸಾಕು ಐಸ್ ಕ್ರೀಮ್ ಕೇಳ್ತಾ ಇದ್ದೇನೆ. ಇನ್ನು ನಾವು ಇನ್ನು ಬಜ್ಜಿ ಮಾಡ್ಕೊಂಡು ಮೆಣಸಿನ್ಕಾಯಿ ಆ ಥರದ್ದು ಏನೂ ಇರಲ್ಲಲ್ವ. ಸೊ ಮನೆಯಲ್ಲಿ ಅಷ್ಟು ಗ್ರಾಸರಿನೂ ಇರಲಿಲ್ಲ. ಏನೋ ತರಕಾರಿ ಎಲ್ಲನೂ ಹೋಗಿ ಈವ್ನಿಂಗ್ ತರಬೇಕು. ಸೊ ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಫಿಲ್ಟರ್ ಕಾಫಿ ಮಾಡಿಕೊಂಡು ಸ್ನೋ ಬೀಳ್ತಾ ಇದ್ದರೆ ಔಟ್ಸೈಡ್ ಹೋಗಿ ನಾನು ನಿಂತ್ಕೊಂಡು ಸ್ನೋಲ್ಲೇ ನಿಂತ್ಕೊಂಡು ಕಾಫಿ ಕುಡಿದೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ನೋ ಬೀಳೋ ಟೈಮಲ್ಲಿ ಅಷ್ಟು ಚಳಿ ಇರಲ್ಲ. ಸ್ನೋ ಬಿದ್ದು ಸ್ಟಾಪ್ ಆದಮೇಲೆ ತುಂಬ ಚಳಿ ಇರುತ್ತೆ. ಅದಕ್ಕೆ ಇನ್ನು ಸ್ನೋ ಬೀಳ್ತಾ ಇತ್ತಲ್ಲ ಏನು ಅಷ್ಟು ಚಳಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಔಟ್ಸೈಡ್ ಹೋಗಿ ನಿಂತ್ಕೊಂಡು ಕಾಫಿ ಕುಡಿದೆ. ತುಂಬ ಚೆನ್ನಾಗಿರುತ್ತೆ.